ವೆಲ್ಕಮ್ ಟು ಲತಾ ಕಿಚನ್. ಇವತ್ತು ನಿಮಗೆ ಸ್ಪೆಷಲ್ ರುಚಿಯಾಗಿರೋ ಅಂತಹ ಗಾರ್ಲಿಕ್ ರೈಸ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದು. ಮಾಡ್ಕೊಳ್ಳೋಕ್ಕೂ ತುಂಬ ಸುಲಭ ರೀ. ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಇದನ್ನು ಲಂಚ್ ಬಾಕ್ಸ್ ರೆಸಿಪಿಗೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಏಜ್ ಗ್ರೂಪ್ಗೂ ಸಖತ್ ಇಷ್ಟ ಆಗುತ್ತೆ. ಮಾಡ್ಕೊಳ್ಳೋಕ್ಕೂ ಟೈಮ್ ತುಂಬ ಕಡಿಮೆ ಆಗುತ್ತೆ. ಆದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದಕ್ಕೆ ನಾನು ಬರೀ ರೈಸ್ ಮಾತ್ರ ಹಾಕಿದ್ದೀನಿ ಅಂದ್ಕೋಬೇಡಿ. ಇದರಲ್ಲಿ 3 ಥರ ಸೊಪ್ಪಿದೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಪುದೀನ, ಮೇನ್ಲಿ ಬಂದು ಸ್ಪ್ರಿಂಗ್ ಆನಿಯನ್. ಇದು ಎಷ್ಟು ರುಚಿ ಕೊಡುತ್ತೆ ಗೊತ್ತಾ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಮಾಡಿ ಲಂಚ್ ಬಾಕ್ಸ್ಗೂ ಒಂದ್ಸಲಿ ತೊಗೊಂಡು ಹೋಗಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಖಾರಕ್ಕೆ ಬೇಕಾಗುವಷ್ಟು 4 ಮೆಣಸಿನ್ಕಾಯಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 10ರಿಂದ 12 ಬೆಳ್ಳುಳ್ಳಿ ಎಸಳನ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗಾಗಬೇಕಂತ ಏನಿಲ್ಲ. ಸ್ವಲ್ಪ ಜಜ್ಜಿದಾಗ ಅದರದ್ದು ಒಳ್ಳೆ ಪರಿಮಳ ಬರುತ್ತೆ. ಅಷ್ಟಾದರೆ ಸಾಕು. ಈಗ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳೋಣ. ಆಮೇಲೆ ಸಾಸಿವೆ ಹಾಕಿ ಒಂಚೂರು ಚಟ್ಪಟ ಅಂತಿದ್ದಲ್ಲ, ಆವಾಗ ತಕ್ಷಣ ನಾವು ಕ್ರಷ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ್ದು, ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಯಾಕೆ ಗೊತ್ತಾ, ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಈಗ ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡು ನೀಟಾಗಿ ಸ್ವಲ್ಪ ಹೊಂದಿಸ್ಕೊಳ್ಳೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಆಗ ಘಮ ಘಮ ಅಂತ ಪರಿಮಳ ಬರುತ್ತೆ. ಈಗ ಅದು ರೆಡಿಯಾಗಿದೆ ಅಂತ. ಈಗ ನಾವು 8-10 ಸಣ್ಣ ಈರುಳ್ಳಿ ಹಾಕ್ಕೊಳ್ಳೋದು. ನೀವು ತುಂಬ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಇದೆಲ್ಲ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಳ್ಳೆ ಪರಿಮಳಕ್ಕೆ ಇಂಗು ಹಾಕ್ತಾಯಿದ್ದೀನಿ. ಇದೆಲ್ಲ ಸೇರಿಸಿ ಕೈಯಲ್ಲಿ ಬಾಡಿಸ್ಕೊಳ್ಳೋಣ ನೀಟಾಗಿ. ಈಗ ರೆಡಿಯಾಗಿರುತ್ತಲ್ಲ, ಸೊಪ್ಪು ಹೆಚ್ಕೊಂಡಿದ್ದೀವಲ್ಲ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ನು. ಫಸ್ಟಿಗೆ ನಾನು ಪುದೀನ ಹಾಕ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಒಂದೊಂದು ನಿಮಿಷ ಬಿಟ್ಟು ಬಿಟ್ಟು ಹಾಕಿ ಕೈ ಆಡಿಸ್ತೀನಿ ನೀಟಾಗಿ. ಈಗ ಮಾಡ್ಕೊಂಡಿರೋ ಅಂಥ ಅನ್ನ ರೆಡಿ ಇರುತ್ತಲ್ಲ, ಉದ್ರಾಗ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಇದ್ರ ಜೊತೆಗೆ ಹಾಕಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಸ್ಪ್ರಿಂಗ್ ಆನಿಯನ್ನು ಮೇಲೆ ಜಾಸ್ತಿ ಸ್ಪ್ರಿಂಗ್ ಆನಿಯನ್ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಸಖತ್ತು ದೇಹಕ್ಕೂ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡೋ ಅಂಥ ಗುಣ ಇದೆ. ಬ್ಲಡ್ ಶುಗರ್ನ ರೆಡ್ಯೂಸ್ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡಿಸುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ಮತ್ತು ಇದೆಲ್ಲ ಗಾರ್ಲಿಕ್ ಜೊತೆಗೆ ಹೊಂದಿದಾಗ ಈ ಸ್ಪ್ರಿಂಗ್ ಆನಿಯನ್ನು ಗಾರ್ಲಿಕ್ 2 ಟೇಸ್ಟು ಸಖತ್ ಟೇಸ್ಟಿಯಾಗಿ ಕೊಡುತ್ತೆ ರೈಸ್ನ. ನಿಮಗೆ ಇಷ್ಟ ಆಗೋಷ್ಟು ಗೋಡಂಬಿನ ಫ್ರೈ ಮಾಡಿ ಹಾಕ್ಕೋಬೋದು. ಅದು ನಿಮ್ಮ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಲೆ ಆಫ್ ಮಾಡಿ ಮುಚ್ಚಿಟ್ಬಿಡೋಣ 1 ನಿಮಿಷ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಾಡ್ಕೊಳ್ಳೋಕ್ಕೂ ಸಖತ್ ಈಸಿ. ನೀವು ಎಲ್ಲ ಮಾಡಿ ನೋಡಿ. ಲಂಚ್ ಬಾಕ್ಸ್ ರೆಸಿಪಿಗೆ ಈಸಿ ಆಗೋ ಅಂಥದ್ದನ್ನೆಲ್ಲ ತೋರಿಸಿ ಅಂತಾಯಿದ್ರು. ಸೊ ಹಾಗಾಗಿ ನಾನು ಇದನ್ನು ಮಾಡಿದೆ. ನೀವು ಎಲ್ಲ ಮಾಡಿ ನೋಡಿ, ಟೇಸ್ಟ್ ನೋಡಿ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವೆಲ್ಲ ಯಾವ ಥರ ಗಾರ್ಲಿಕ್ ರೈಸ್ ಮಾಡ್ತೀರಾ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲೂ ಹೇಳಿ. ಈ ಥರ ಹೆಲ್ದಿಯಾದ ಡಿಶಸ್ ತೋರ್ಸೋಕ್ಕೆ ನಿಮ್ಮ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.